Hello everyone, welcome to Government Job Care Updates. ಯಾರೆಲ್ಲ RRB ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂಡ್ ಗ್ರೇಡ್ 3ಗೆ ಅಪ್ಲೈ ಮಾಡಿದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಈ ವಿಡಿಯೋ ಅಲ್ಲಿ RRB ರಿಕ್ರೂಟ್ಮೆಂಟ್ಗೆ ಸೆಲೆಕ್ಷನ್ ಪ್ರಾಸೆಸ್ ಯಾವ ಥರ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಸಿಲೆಬಸ್ ಏನಿರುತ್ತೆ ಅಂತ ಬೋತ್ ಗ್ರೇಡ್ 1 ಸಿಗ್ನಲ್ಗೆ ಮತ್ತು ಗ್ರೇಡ್ 3 ಸಿಗ್ನಲ್ಗೆ, ಟೈಮಿಂಗ್ಸ್ ಆಫ್ ನೆಟ್ ಎಕ್ಸಾಮ್, ಟೋಟಲ್ ಮಾರ್ಕ್ಸ್ ಯಾವ ಥರ ಇರುತ್ತೆ ಆ್ಯಂಡ್ ಆಲ್ಸೋ ಸ್ಯಾಲ್ರಿ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟು ಗೆಟ್ ಮೋರ್ ಇನ್ಫಾರ್ಮೇಷನ್. ಲೈಕ್ RRB ಟೆಕ್ನಿಷಿಯನ್ ಸೆಲೆಕ್ಷನ್ ಪ್ರಾಸೆಸ್ ನೋಡೋದಾದ್ರೆ, ಈ ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ 3 ರೌಂಡ್ಸ್ ಇರುತ್ತೆ. ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅಟ್ ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಒನ್ಸ್ ಯಾರೆಲ್ಲ ಕ್ಲಿಯರ್ ಮಾಡ್ತಾರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅವ್ರ ಅಪ್ಲಿಕೇಶನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮೂವ್ ಮಾಡ್ತಾರೆ. ಸೊ ಫೈನಲ್ ಆಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಫಸ್ಟ್ ರೌಂಡ್ CBT ಮೋಡಲ್ಲಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಟೋಟಲ್ 100 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ ಕ್ಯಾರೀಸ್ 100 ಮಾರ್ಕ್ಸ್ ಆಗಿರುತ್ತೆ. ಎಲ್ಲ ಕ್ವೆಶನ್ಸು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಇಫ್ ಯು ಗೈಸ್ ಮಾರ್ಕ್ ಅ ರಾಂಗ್ ಆನ್ಸರ್ಸ್ ಫಾರ್ 4 ಕ್ವೆಶನ್ಸ್, ಯು gonna lose 1 mark. I think all are aware of this negative marks. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ, ಜನರಲ್ ಅವೇರ್ನೆಸ್ ಅಲ್ಲಿ 10 ಮಾರ್ಕ್ಸ್ ಬರುತ್ತೆ. ಆ 10 ಮಾರ್ಕ್ಸ್ಗೆ ನೀವು ಯಾವೆಲ್ಲ ಟಾಪಿಕ್ಸ್ ಪ್ರಿಪೇರ್ ಆಗಬೇಕು ಅಂದರೆ, ನಾಲೆಡ್ಜ್ ಆಫ್ ಕರೆಂಟ್ ಅಫೇರ್ಸ್, ಇಂಡಿಯನ್ ಜಿಯೋಗ್ರಫಿ, ಕಲ್ಚರ್ ಆ್ಯಂಡ್ ಹಿಸ್ಟ್ರಿ ಆಫ್ ಇನ್ಕ್ಲೂಡಿಂಗ್ ಫ್ರೀಡಮ್ ಸ್ಟ್ರಗಲ್ಸ್, ಇಂಡಿಯನ್ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಎಕಾನಮಿ, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಕನ್ಸರ್ನಿಂಗ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್, ಸ್ಪೋರ್ಟ್ಸ್, ಜನರಲ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಈ ಎಲ್ಲ ಟಾಪಿಕ್ನ ನೀವು ಕವರ್ ಮಾಡಿದ್ರೆ you can attend for a 10 marks for sure. And when it comes to a basic science and engineering, total 35 marks ಇರುತ್ತೆ. ಇದು ಎಲ್ಲ ಟಾಪಿಕ್ಸ್ನ ನೀವು ಪ್ರಿಪೇರ್ ಆದರೆ ಯು ಕ್ಯಾನ್ ಗೆಟ್ ಅ 35 ಮಾರ್ಕ್ಸ್. ಫಿಸಿಕಲ್ ಫಂಡಮೆಂಟಲ್ಸ್, ಮೆಜರ್ಮೆಂಟ್ಸ್, ಮಾಸ್, ವೆಯ್ಟ್, ಅಬೌಟ್ ರೆಸಿಸ್ಟೆನ್ಸ್, ಸೆಮಿಕಂಡಕ್ಟರ್ಸ್ ಅಂದರೆ ಏನು, ಕೆಪಾಸಿಟನ್ಸ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು, ಸೊ ಇದು ಎಲ್ಲ ಟಾಪಿಕ್ಸ್ನ ನೀವು ತಿಳ್ಕೊಬೇಕು. ಈ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನ ನೀವು ಅಟೆಂಡ್ ಮಾಡಬೇಕು ಅಂದರೆ ಸೆಕೆಂಡ್ PUC ಫಿಸಿಕ್ಸ್ ನೋಟ್ಸಲ್ಲಿ ಆಲ್ಮೋಸ್ಟ್ ಆಲ್ ದ ಟಾಪಿಕ್ಸ್ ಅಂದರೆ ಹೋಮ್ಸ್ ಲಾ, ಮ್ಯಾಗ್ನೆಟಿಕ್ ಫ್ಲಕ್ಸ್, ಫ್ಯಾರಡೀಸ್ ಲಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇದೆಲ್ಲ ಆಲ್ಮೋಸ್ಟ್ ಕವರ್ ಆಗುತ್ತೆ. ಸೊ ದಟ್ ನೀವು 75% ಕವರ್ ಮಾಡ್ಬೋದು. ಆ್ಯಂಡ್ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ನೋಡಿಕೊಂಡ್ರೆ ಮೀನ್ಸ್ LCD, LED, ಮೈಕ್ರೋ ಪ್ರೊಸೆಸರ್ ಅಂದರೆ ಏನು, ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ಸ್, ಮೆಜರಿಂಗ್ ಸಿಸ್ಟಮ್ಸ್, ಇದೆಲ್ಲ ನೋಡಿಕೊಂಡ್ರೆ 25% ನೀವು ಅಟೆಂಡ್ ಮಾಡ್ಬೋದು. ಈ ಲಾಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಬಂದರೆ ಅದು ಇಂಜಿನಿಯರಿಂಗ್ ಟಾಪಿಕ್ಸ್ ಆಗಿರುತ್ತೆ. ಇಂಜಿನಿಯರಿಂಗ್ ಟಾಪಿಕ್ಸ್ನು ಸ್ವಲ್ಪ ರೆಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕ್ಷನ್ ಬಂದರೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್. ಈ ಸೆಕ್ಷನ್ಗೆ 20 ಮಾರ್ಕ್ಸ್ನ ಅಲಾಟ್ ಮಾಡಿರ್ತಾರೆ. ಇದರಲ್ಲಿ ಟಾಪಿಕ್ಸ್ ನೋಡೋದಾದರೆ ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ಸ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್, ಆಪರೇಟಿಂಗ್ ಸಿಸ್ಟಮ್ಸ್ ಲೈಕ್ ವಿಂಡೋಸ್, ಯುನಿಕ್ಸ್, ಲಿನಕ್ಸ್ ಅದಿರುತ್ತೆ. ವೇರಿಯಸ್ ಡೇಟಾ ರೆಪ್ರೆಸೆಂಟೇಷನ್ಸ್ ಇರುತ್ತೆ. ಆ್ಯಂಡ್ ದ ಬೇಸಿಕ್ ಟಾಪಿಕ್ಸ್ ರಿಗಾರ್ಡಿಂಗ್ ಇಂಟರ್ನೆಟ್, ಇಮೇಲ್, ಅದೇ ವೆಬ್ಸೈಟ್ಸ್, ವೆಬ್ ಬ್ರೌಸರ್ಸ್. ಸೊ ಇದನ್ನು ರೆಫರ್ ಮಾಡಬೇಕಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಇಂಜಿನಿಯರಿಂಗ್ ಸಿಲೆಬಸ್ ಇರುತ್ತೆ. ಸೊ ದಟ್ ನೀವು ಅದನ್ನು ಪ್ರಿಪೇರ್ ಆದರೆ ರಿಗಾರ್ಡಿಂಗ್ ವೆಬ್ಸೈಟ್ಸ್, ನೆಟ್ವರ್ಕಿಂಗ್ ಬಗ್ಗೆ ಎಲ್ಲ ಕವರ್ ಮಾಡ್ಬೋದು. ಆ್ಯಂಡ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ 6th or 7th ಸ್ಟ್ಯಾಂಡರ್ಡ್ ಕಂಪ್ಯೂಟರ್ ಸಿಲೆಬಸ್ನ ನೋಡಿಕೊಂಡ್ರೆ ಯು ಕ್ಯಾನ್ ಕವರ್ ಇಟ್. ವೆನ್ ಇಟ್ ಕಮ್ಸ್ ಟು ಆ ಮ್ಯಾಥಮೆಟಿಕ್ಸ್ ಸೆಕ್ಷನ್, ನಂಬರ್ ಸಿಸ್ಟಮ್, ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್, ಬಾಡ್ಮಾಸ್ ರೂಲ್, ಕ್ವಾಡ್ರಾಟಿಕ್ ಈಕ್ವೇಷನ್, ಸಿಮಿಲರ್ ಟ್ರಯಾಂಗಲ್, ಪೈಥಾಗರಸ್ ಥಿಯರಮ್, ಈ ಟಾಪಿಕ್ಸ್ ಎಲ್ಲ ಕವರ್ ಆಗುತ್ತೆ. ಈ ಟಾಪಿಕ್ಸ್ನೆಲ್ಲ ಪ್ರಿಪೇರ್ ಆಗಬೇಕು ಅಂದರೆ ಬೆಟರ್ ನೀವು 10th ಟೆಕ್ಸ್ಟ್ ಬುಕ್ನ ಪ್ರಿಪೇರ್ ಆಗಬೇಕು. ಬಿಕಾಸ್ 10th ಟೆಕ್ಸ್ಟ್ ಬುಕ್ನ ಪ್ರಿಪೇರ್ ಆದರೆ ಪೈಥಾಗರಸ್ ಥಿಯರಮ್, ಹೈಟ್, ಡಿಸ್ಟೆನ್ಸ್, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಬೋದು, ನಂಬರ್ ಸಿಸ್ಟಮ್ ಆ್ಯಂಡ್ ಆಲ್. ಸೊ ಗೋ ವಿತ್ 10th ಮ್ಯಾಥ್ಸ್ ಟೆಕ್ಸ್ಟ್ ಬುಕ್. The next section is general intelligence and reasoning. It carries a 15 marks. Coding and decoding and mathematical operations, relationships, jumbling, data interpretation, directions and all. So in this section, focus mainly on reasoning, because when it comes to our reasoning, we can
predict most of the questions with correct answers. At last, when it comes to our salary structure, technician grade 1 signal ಗೆ initial pay 29,200 rupees and technician grade 3 ಗೆ initial pay 19,900 rupees ಆಗಿರುತ್ತೆ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. For more information, do like, share and subscribe to my channel. Thank you.